ಅಲ್ಲಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹಳೇಪುರದ ಮಾದಶೆಟ್ಟಿ ಹಾಗೂ ಸಂಗಡಿಗರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಹಳೇಪುರ ಮಾದಶೆಟ್ಟಿ ಬಹಳ ಪ್ರಖ್ಯಾತ ಗಾಯಕ, ನಾಡಿನಾದ್ಯಂತ ಹೆಸರು ಮಾಡಿರುವಂತಹ ಒಬ್ಬ ಉದಯೋನ್ಮುಖ ಗಾಯಕ. ಮಾದಶೆಟ್ರೆ, ಈ ಗೀತೆಗಳನ್ನು ಹಾಡಬೇಕು, ಕಾವ್ಯಗಳನ್ನು ಕಲಿಬೇಕು ಅನ್ನುವಂತಹ ಆಸಕ್ತಿ ತಮಗೆ ಮೂಡಿದ್ದು ಹೇಗೆ? ನಮ್ಮ ತಂದೆಯವರು ಕೂಡ ಇದನ್ನೇ ಮಾಡ್ತಿದ್ರು. ಈಗ ನಾವು ಮರದ ತಂಬೂರಿ ಮಾಡ್ಕೊಂಡಿದ್ದೀವಿ. ಅದು ಹಿಂದೆ ಪಾತ್ರದ ಸೋರೆ ಅಂತ ಇತ್ತು. ಅದು ಬಿದಿರು ಬೊಮ್ಮನ್ನು ತೆಗೆದು ಆ ಕಾಯಿನ ಕೊರೆದು ದಟ್ಟ ಹಾಕಿ ಈ ಥರ ಓಲ ಮಾಡಿ ಬ್ರಿಡಿಗಳು ಹಾಕೊಂಡು ತಂತಿಗಳು ಹಾಕೊಂಡು, ಅದು ಒಂದು ತಂತಿ ಆದರೆ ವೇಕನಾದ ಅಂತ ಹೇಳ್ತಾರೆ, 4 ತಂತಿ ಹಾಕಿದ್ರೆ ತಂಬೂರಿ. ಆದರೆ ನಮ್ಮ ತಂದೆಯವರು ಅದನ್ನು ಮಾಡ್ಕೊಂಡು, ನಮ್ಮ ಅಕ್ಕಪಕ್ಕದಲ್ಲೆಲ್ಲ ಮಾಮೂಲಿ ಉಪದಾನ ಮಾತ್ರ ನಮಗೆ ಇದೇ ಜೀವನವಾಗೋಯ್ತು. ನಮ್ಮ ತಂದೆ ಎಲ್ಲೋ ಒಂದು ಕೆಲಸ ಭಾಳ ಬದುಕು ಹೋದವರೆಲ್ಲ ಈ ಮಾದಪ್ಪನ್ನೇ ಜೋಳ್ಗ ನಿಂಬ್ಕೊಂಡು ಅಕ್ಕಪಕ್ಕದಲ್ಲೆಲ್ಲ ಭಿಕ್ಷೆ ಮಾಡೋದು. ನಮ್ಮ ಅಕ್ಕಪಕ್ಕದಲ್ಲಿ ಗಟ್ಟೋಡಿ, ಅರಳಿಕಟ್ಟೆ ಮತ್ತು ದೇವನೂರು, ತಗಡೂರು, ಅಕ್ಕಪಕ್ಕದ ಹಳ್ಳಿಗಳೆಲ್ಲ ಮಾಡ್ತಾ 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 ಅವರು ನಾವೀಗ ಯಾವ ಥರ ಇದ್ವಿ 3 ಜನ, ಅವರು ಒಂದು ಹಿಂದೆ 3-4 ಜನ ಗ್ರೂಪ್ ಇದ್ದರು. ಅವರೆಲ್ಲ ರಾತ್ರಿ ಎಲ್ಲ ಆಗ ಸ್ವಲ್ಪ ದುಡ್ಡೆಲ್ಲ ಕಮ್ಮಿ ಅಲ್ವ ಸರ್, ಏನು ಒಂದು 100 ರೂಪಾಯಿ 50ಕ್ಕೆ ಹೋಗೋರು ಮಾಡೋರು ಬರೋರು. ಇನ್ನು ನಮ್ಮಗಳಿಗೆ ಇನ್ನು ಜಮೀನು ಆಸ್ತಿ ಇಲ್ಲ. ನಮ್ಮ ತಂದೆ ಕಲ್ತದ್ನೇ ನಾವು ಕೂಡ ಅವ್ರ ಜೊತೇಲಿ ಹೋಗೋದು. ಅವ್ರ ಜೊತೆಗೆ ಯಾತಕ್ಕೋಸ್ಕರ ಹೋಗೋಯ್ತಿದ್ದು, ನಮ್ಗೆ ಭಾಳ ಬಡಿಸ್ತಾನ. ಜೊತೇಲಿ ಹೋಗಿ ಪದೇ ಹೇಳಿದ್ರೆ ಟೀ ಕೊಡೋರು, ಮತ್ತು ಉಳ್ಳಿ ಕೊಡೋರು, ಅವ್ಲು ಕೊಡೋರು. ಅದಕ್ಕೋಸ್ಕರವಾಗಿ ನಮ್ಮ ತಂದೆಯವ್ರ ಜೊತೆಲಿ ಹೋಯ್ತಾ 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 ನಾವು ಆ ತಾಳೆ ಕುಟ್ಟೋದು ಹಿಂಗೆ, ದಮ್ಡಿ ಹಾಕೋದು ಹಿಂಗೆ, ತಂಬೂರಿ ಬರ್ಸೋದು ಹಿಂಗೆ ಅಂದ್ಕೊಂಡು ಆಡ್ತಾ 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 ಅವ್ರ ಜೊತೆಲಿ ನಾವು ಕೂಡ ಅವ್ರ ಜೊತೆಗೂಡಿ ಆಡೋಕ್ಕೆ ಶುರು ಮಾಡಿದ್ವು ಸರ್. ಆಡ್ತಾ 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 ಆಮೇಲೆ ನಮಗೆ ಇನ್ನೆಲ್ಲೂ ಕೂಡ ಈ ಕೆಲಸ ಕೂಲಿಗೆ ಹೋಗೋಕ್ಕೆ ನಮ್ಗೆ ಗಮನ ಆಗಲಿಲ್ಲ. ನಮಗೆ ಇದೇ ಸರಿ ಅನ್ನಿಸ್ತು. ಯಾಕೆಂದರೆ ಹೋದರೆ ನಾವು ಜೋಳೆ ಬೆಳೆಯೋಕ್ಕೆ ನಮ್ಗೆ ಇರಲಿಲ್ಲ. ಹೊರಗಡೆ ಯಾರೋ ಭಿಕ್ಷಾ ಮಾಡಿದಾಗ ಪುಣ್ಯಾತ್ಮರು ಅಕ್ಕಿ ಜೋಳೆ ಎಲ್ಲ ಕೊಡೋರು. ಅತ್ತಕ್ಕಂಡು ಬಂದು ನಾವು 9 ಜನ ಮಕ್ಕಳದಲ್ಲಿ ನಮ್ಮ ತಂದೆ ನಮ್ಮನ್ನು ಸಾಕಿ ಮದುವೆನೂ ಮಾಡಿದ್ರು, ಒಂದು ಮನೆಯೂ ಕಟ್ಟಿದ್ರು. ಇದರಲ್ಲೇ ಜುಡಿಮೆ ಮಾಡಿ ಇದರಲ್ಲೇ ಕಟ್ಟಿದ್ರು. ನಾವು ಇದರಲ್ಲೇ ಬೆಳೆದವರು. ಆಮೇಲೆ ನಾವು ಬತ್ತ ಬೆಳೀತಾ ನಾವು ಸ್ವಂತ ಜೋಳಿಗೆ ತಗೊಂಡು ತಂಬೂರಿ ತಗೊಂಡು ಭಿಕ್ಷೆ ಮಾಡೋಕ್ಕೆ ಶುರು ಮಾಡೋದು. ಅವ್ರ ಕಾಲಕ್ಕೆಲ್ಲ 300-400 ರೂಪಾಯಿ. ನಾವು ಬತ್ತ ನಾವು ಕಲಿತಾಗ 600 ಒಂದು ರಾತ್ರಿಗೆ ತಗೋತಿದ್ದು. ಈಗ ಬರ್ತಾ 10,000 12,000 ಹಿಂಗೆ ತಗೊಂಡು ನಾವು ಒಂದು ಟೀಮ್ ಮಾಡ್ಕೊಂಡು, ಮತ್ತು ಇದೇ ಥರವಾಗಿ ಮೊದಲೆಲ್ಲ ತಂಬೂರಿ ಜನಪದ ಇದನ್ನು ಮಾಡ್ಕೊಂಡು ಹೋಯ್ತಿತ್ತು. ಈಗ ಕಾಲಕ್ಕೆ ತಕ್ಕಂಥ ಕೀಬೋರ್ಡು ತಬಲ ಇವೆಲ್ಲ ಬಳಸ್ಕೊಂಡು ಏನೋ ಒಂದು ಜೀವನ ಮಾಡ್ತಾಯಿದ್ದೀವಿ ಸರ್. ಜನ ಮೆಚ್ಚುಗೆ ಗಳಿಸೋದಕ್ಕೋಸ್ಕರ ಈ ಕೀಬೋರ್ಡು, ತಬಲಾ ಇದೆಲ್ಲ ಬಳಸ್ಕೊಳ್ತೀರಿ. ಸಹಜವಾದಂಥ ಗಾಯಕರಾಗಿ ತಮಗೆ ತಂಬೂರಿಯನ್ನ ಹೆಗಲಿಗೆ ಏರಿಸ್ಕೊಂಡು ಹಾಡೋದು ಸಂತೋಷವನ್ನ ಕೊಡುತ್ತೋ, ಅಥವಾ ಈ ಕೀಬೋರ್ಡ್ ಜೊತೆ ಹಾಡೋದು ಸಂತೋಷವನ್ನ ಕೊಡುತ್ತೋ? ಇಲ್ಲ ಸರ್, ನಮಗೆ ಈ ತಂಬೂರಿ ಒತ್ಕೊಂಡು ನಾವು ಬಾರಿಸ್ಕೊಂಡು ಗಗ್ಗರ ಹಾಕೊಂಡು ನಾವು ಹಾಡ್ತೀವಲ್ಲ, ಇದರ ಸಂತೋಷ ನಮಗೆ ಅದರಲ್ಲಿ ಇಲ್ಲ. ನಮ್ಮ ಜೊತೆಲಿ ಇರ್ತಾಳೆ ತಾಯಿ, ಯಾವಾಗಲೂ ನಮ್ಮ ಜೊತೆಲಿರಾಗ ಆಡೋಕ್ಕೆ ಏನೋ ಒಂದು ನಮಗೆ ಚಂದ. ಇದರ ಶ್ರುತಿ, ಇದರ ಗಂಧ, ಇದನ್ನು ನಾವು ಆಡ್ತಿದ್ರೆ ನಮಗೆ ಏನೋ ಒಂದು ಆನಂದ. ತಂದೆಯವರು ಹಳೇಪುರದಲ್ಲೇ ಇರ್ತಾರೆ, ಅವ್ರ ಮೂಲಕ ತಾವು ಹಾಡೋದನ್ನ ಕಲ್ತ್ಕೊಂಡ್ರಿ. ತಂದೆಯವರು ಯಾವ ಗುಡ್ಡಪ್ಪ? ಮಾದೇಶ್ವರ ಗುಡ್ಡಪ್ಪ. ತಾವು? ನಾನು ಮಾದಪ್ಪನ ಗುಡ್ಡಪ್ಪ. ಮಾದಪ್ಪನ ಗುಡ್ಡ ಕೈನಲ್ಲಿ ಕಂಸಾಳೆ ಇರಬೇಕು. ತಂಬೂರಿ ತಮ್ಗೆ ಹೇಗೆ ಬಂತು ಸರ್? ಅದು ಅವರು ಕಂಸಾಳನೇ ಮಾಡ್ಕೊಂಡು ಬಂದರು. ಅವರು ಯಾರೋ ಒಬ್ಬರು ಹಿಂಗೆ ತಂಬೂರಿ ಬಾರಿಸ್ಕೊಂಡು ಬಂದಂಗೆ, ಇವರು ಅವರು ಹಳ್ಳಿಯಲ್ಲಿ ಮೇಲೆ ಹೋಯ್ತಿದ್ರಲ್ಲ, ಅವರೊಬ್ಬರು ಇದೇ ಥರವಾಗಿ ತಂಬೂರಿ ಬಂದಾಗ ಇವರು ನೋಡಿ ತಂಬೂರಿನ ಆಡಬೇಕಲ್ಲ ಅನ್ನೋ ಲೆಕ್ಕಕ್ಕೆ ಸೋರದ ಬುರುಡೆ ತಂಬೂರಿ ಮಾಡಿ ಅದನ್ನು ಸುತಿ ಮಾಡ್ಕೊಂಡು ಅವ್ರು ಆಡೋಕ್ಕೆ ಶುರು ಮಾಡಿದ್ರು. ಆಗ ನಾವೇನು ಮಾಡಿದ್ವು, ಕಂಸಾಳೆಯಲ್ಲಿ ನಮಗೆ ಆಡೋಕ್ಕೆ ಆಗಲಿಲ್ಲ. ಅವ್ರ ಜೊತೆಲಿ ತಂಬೂರಿಲಿ ಹೋಗ್ತಾ ತಂಬೂರಿ ಸುತಿನೇ ನಮ್ಗೆ ಹೊಂದ್ಕೊಂಡ್ಬಿಡ್ತು. ಅದರಿಂದ ನಮಗೆ ಇದು ಜಾಸ್ತಿ ಒಲಮೆ. ತಾವು ಹೇಳಿ ಕೇಳಿ ದೇವ್ರ ಗುಡ್ಡ, ಆದರೆ ತಂಬೂರಿಯನ್ನು ಹಿಡ್ಕೊಂಡ ಮೇಲೆ ನೀಲಗಾರರು ಹಾಡುವಂಥ ಕಾವ್ಯಗಳನ್ನು ಕೂಡ ತಾವು ಆಡ್ತೀವಿ ಸರ್. ಮಂಟೇಸ್ವಾಮಿ, ಸಿದ್ದಪ್ಪಾಜಿ, ರಾಚಪ್ಪಾಜಿ, ಚೆನ್ನಜಮ್ಮ, ಮಂಟೇಸ್ವಾಮಿಯವರು ಎಲ್ಲೆಲ್ಲಿಂದ ಶಿಶು ಮಕ್ಕಳು ಪಡ್ಕೊಬಂದರು. ಕಲ್ಯಾಣ ಪಟ್ಟಣ, ಹಿರಿಗುರು ಬಸಪ್ಪಾಜಿ ಅವ್ರ ಮಕ್ಕಳು ಅವ್ರು ಪಡೆದಂಥ ಈ ಶಾಲೆಗಳೆಲ್ಲ ಆಡ್ತೀವಿ ಸರ್. ಮಾದಪ್ಪನ ಬೆಟ್ಟಕ್ಕೂ ಹೋಗ್ತೀರಿ, ಮಂಟೇಸ್ವಾಮಿ ಶಿಶು ಮಕ್ಕಳ ಕ್ಷೇತ್ರಗಳಿಗೂ ಕೂಡ ತಾವು ಹೋಗ್ತೀವಿ ಸರ್. ಚಿಕ್ಕಲ್ಲೂರಿಗೂ ಹೋಗ್ತೀವಿ, ಬೊಪ್ಪನ್ಪುರಕ್ಕೂ ಹೋಗ್ತೀವಿ, ಕಪ್ಪಡಿಗೂ ಹೋಗ್ತೀವಿ, ಕುರುಬನಕಟ್ಟಲ್ಲಿ ಅಲ್ಲಿಗೂ ಹೋಗ್ತೀವಿ, ಸಿದ್ದಪ್ಪಾಜಿ ಸನ್ನಿಧಿಗೂ ಹೋಗ್ತೀವಿ, ಮತ್ತು ಮಾದಪ್ಪನ ಬೆಟ್ಟಕ್ಕೂ ಹೋಗ್ತೀವಿ, ಬಿಳಿಗಿ ರಂಗನಾಥನ ಬೆಟ್ಟಕ್ಕೂ ಹೋಗ್ತೀವಿ. ಎಲ್ಲ ದೇವು ಮಾಡ್ರು ಬೇಕು.
ಅಲ್ಲ, ಎಲ್ಲಾ ದೇವರು ಒಂದೇನೆ. ಎಲ್ಲಾ ದೇವರು ಭಕ್ತರನ್ನ ಕಾಪಾಡುವಂಥದ್ದು, ಭಕ್ತರಿಗೆ ಹರಸುವಂಥದ್ದೇನೆ ಎಲ್ಲಾ ದೇವರ ಕಾಯಕ ಆಗಿದೆ. 9 ಜನ ಮಕ್ಕಳು ತಮ್ಮ ತಂದೆಯವರಿಗೆ. 9 ಜನ ಮಕ್ಕಳಲ್ಲಿ ಗಂಡು ಮಕ್ಕಳು ಎಷ್ಟು ಜನ? ನಾವು 3 ಜನ ಸರ್. ಅವರೆಲ್ಲರೂ ಹಾಡ್ತಾರ? ಜೊತೆಲ್ಲ ಆಡ್ತಾರೆ. ಕಿರಿಯ ಹುಡುಗ ಸ್ವಾಮಿ ಗೊಟ್ಟುಗೋಡಿಲಿ ಕೆಲಸ ಮಾಡ್ತಾನೆ, ಜನಪದ ವಿಶ್ವವಿದ್ಯಾಲಯದಲ್ಲಿ. ಅದರಲ್ಲಿ ಅವರು ನನಗೆ ಒಂದು 5-6 ವರ್ಷ ಕಾಲ ನನಗೂ ಅನ್ನ ಕೊಟ್ಟರು, ನನ್ನ ತಮ್ಮನಿಗೂ ಈಗಲೂ ಕೆಲಸ ಮಾಡ್ತಾವನೆ ಮಾದೇಶ್ವರ ಬೆಟ್ಟದಲ್ಲಿ. ಹೆಡ್ ಆಫೀಸು ಹಾವೇರಿ. ಏನಾದ್ರು ಒಂದು ಸಮಯ ಬಂದಾಗ, ಭಾನುವಾರ ಇಂಥ ಟೈಮ್ ಬಂದಾಗ ಅವನು ಕೂಡ ನಮ್ಮ ಜೊತೆಯಲ್ಲಿ ಬಂದು ತಾಳ ತಂಬಡಿ ನಮ್ಮ ಜೊತೆಲಿ ಇಂಪಾಲ್ಸ ಹಾಡ್ತಾನೆ ಸರ್. ಇನ್ನೊಬ್ಬನು ಕೂಡ ಮಾಮೂಲಿ ನಾವು ಹೆಂಗೆ ಮಾಡ್ತಿದ್ವು ಹಂಗೆ. ಈಗ ಅವನೇನೋ ಕತೆ ಕಲ್ತಿಲ್ಲ, ಜೊತೆಲಿ ಕರೆದವ್ರ ಜೊತೆಲಿ ಹೋಗಕ್ಕೆ ತಾಳೆಗಳು ಹಾಕೊಂಡು ಆಡ್ತಾನೆ. ಅಲ್ಲಿಗೆ 6 ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬೊಬ್ಬರ ಒಂದೊಂದು ಊರಿಗೆ, ಒಂದೇ ಊರಿಗೆ 2 ಮಾಡಿದ್ದೀವಿ. ಬೆಳ್ಚೋಡಿ ಅಂತ ಒಂದು ಊರು, ಅಲ್ಲಿಗೆ ಗುಂಡಲ್ಪೇಟೆ ಅಲ್ಲಿಗೊಬ್ಬಳು ಮಾಡಿದ್ದೀವಿ, ಮಾಕನಪುರಕ್ಕೆ ಒಬ್ಬಳು ಮಾಡಿದ್ದೀವಿ. ಅಂದರೆ ನಾವು ಎಲ್ಲ ಸಣ್ಣವರು ಸಹ ನಮ್ಮ ತಂದೆ ಎಲ್ಲ ಭಿಕ್ಷೆ ಮಾಡಿದ್ರು. ಈಗ ನಾವು ಅವ್ರು ಕಲಿಸಿರೋ ಇದರಲ್ಲಿ ನಾವು ಅದನ್ನು ಮುಂದುವರಿಸ್ಕೊಂಡು ನಮ್ಮ ಜೊತೆಲಿ ಬರೋರು ಕರ್ಕೊಂಡು ಹೆಂಗೆ ನಮಗೂ ಭಗವಂತ ಒಂದು ತನ್ನ ಕೊಟ್ಟವ್ರೆ. ಚೆನ್ನಾಗಿದ್ದೀವಿ ಸರ್, ಬಹಳ ಸಂತೋಷ. ಮಾದೇವ್ ಶೆಟ್ರೆ, ಈಗ 10 ಕಾವ್ಯಗಳನ್ನು ತಾವು ಹಾಡ್ತೀರಿ, ಕರದಳ್ಳಿಗೆ ಹೋಗಿ ಕತೆಗಳನ್ನು ನಡೆಸ್ಕೊಡ್ತೀರಿ ತಾವು. ಈಗ ಕಾರ್ಯಕ್ರಮದ ಆರಂಭದಲ್ಲಿ ನಂಜುಂಡೇಶ್ವರನ ಕಾವ್ಯವನ್ನ ಕುರಿತಂತ ಒಂದು ಗೀತೆಯನ್ನ ಹಾಡಿ ತಾವು ನಮ್ಮ ಕೇಳುಗರೆಲ್ಲರೂ ಕೂಡ ಕಾತರದಿಂದ ಇದ್ದಾರೆ. ಈಗ ನಂಜುಂಡೇಶ್ವರ ಕಾವ್ಯ ಹಾಡ್ತೀನಿ ಸರ್. ತಂದನ್ನ ತಾನನ ತಂದನ ತಂದೆ ನಾನಾ ತಂದಣ್ಣ ತಾನನ ತಾನಂದೆ ನಾನಾ ನೆಂಜನ ಗೂಡಣ್ಣದು ಶಿವನೇ, ನೆಂಜನ ಗೂಡಣ್ಣದು ಶಿವನೇ, ನಂಜನ ಗೂಡೆಂಬುದು ಶಿವನೇ, ಜಿಂಗು ಮರ ಪಾಟನ ಹುತ್ತಲ್ಲಿ ತಂಬಡಗೆ ಸುತ್ತಾಲೋ ಉಸ್ಥಾನ ಸುತ್ತಾಲೋ ಚಂದರು ಸಾಲು, ಹಿಂದಗಾಡೆ ಚಾಂಬಲಪುರ ಮುಂದಗಾಡೆ ಗೋಳು ತೋಪು, ಎಡಗಾಡ ಎನ್ನವಾಳ ಬಲಬಲಸು ಚಂದರು ಸಾಲು, ನಟ್ಟಿಯ ನಡ ಮಧ್ಯದ ಒಳಗೆ ಶ್ರೀಕಂಠನ ದೇವಸ್ಥಾನ. ತಂದಣ್ಣ ತಾನ ತಂದಣ್ಣ ತಾನ ತಂದಣ ತಂದೆ ನಾನಾ ತಂದಣ್ಣ ತಾನ ತಾನಂದೆ ನಾನಾ ಸ್ವಾಮಿ ನಂಜುಂಡು ಲಿಂಗು, ಸ್ವಾಮಿ ನಂಜುಂಡು, ಸ್ವಾಮಿ ನಂಜುಂಡು ಲಿಂಗೋ, ದೇವರ ನಂಜುಂಡು ಲಿಂಗೋ, ಕೆಜ್ಜ ಗೋಪುರದ ಒಡೆಯ, ಗಾಳಿ ಗೋಪುರದ ಒಡೆಯ, ರೋಗ ರುದ್ದಂಡು ದಂಡಕ್ಕೆಲ್ಲ ಒಡೆಯ ನಾದ ಸ್ವಾಮಿ, ಸ್ವಾಮಿ ನಂಜುಂಡು ಲಿಂಗೋ, 101 ಅಂಕಣದ ಗುಡಿಯ ಒಳಗೆ ಹೊರಗವರೆ ನಂಜಯ್ಯ ತಂದಣ್ಣ ತಾನ ತಂದಣ್ಣ ತಾನ ತಂದಣ ತಂದೆ ನಾನಾ ತಂದಣ್ಣ ತಾನ ತಾನಣ ತಂದೆ ನಾನಾ 101 ಅಂಕಣದ ಗುಡಿ, 101 ಅಂಕಣದ ಗುಡಿ, ಗುಡಿ ಒಳಗೆ ನಂಜುಂಡು ಲಿಂಗೋ, ಧರ್ಮ ಕರ್ಮನೆಲ್ಲ ಸಮತೂಕ ಮಾಡುತ್ತಾರೆ ತಂದಣ್ಣ ತಾನ ತಂದಣ್ಣ ತಾನ ತಂದಣ ತಂದೆ ನಾನಾ ತಂದಣ್ಣ ತಾನ ಸ್ವಾಮಿ ನಂಜುಂಡು ಲಿಂಗೋ, ಹಾಲು ಬಣ್ಣಗಳನ್ನ ಉಂಡು, ಹಾಲು ಬಣ್ಣಗಳನ್ನ ಹುಂಡು, ಹಾಲು ಬಣ್ಣವ ಉಂಡು, ಜೇನು ಸಕ್ರವ ಸಲಿಸಿ ಸ್ವಾಮಿ ನಂಜುಂಡು ಲಿಂಗೋ, ದೇವರ ನಂಜುಂಡು ಲಿಂಗೋ, ಎಡಗಾಡ ಸೋಮಾಜಂ ಎಡಗಾಡೆ ಸೋಮಾಜಮ್ಮ, ದುಂಡಿಯನ ದೇವೇರಮ್ಮ, ಇಬ್ಬರ ಮಡದೀರ ಮಧ್ಯೆ ಮಲಗಿ ಸ್ವಾಮಿ ನಂಜುಂಡು ಲಿಂಗು ಸುಕುಣಿದರ ಮಾಡುತ್ತಾರೆ ತಂದಣ್ಣ ತಾನ ತಂದಣ್ಣ ತಾನ ತಂದಣ ತಂದೆ ನಾನಾ
ಸ್ವಾಮಿ ನಡೆಗಾಡ ನಂಜುಂಡೇಶ್ವರ ವಿಷಪ್ರಾಜಿ ಮೊಣ್ಣ ಚೊಕ್ಕ ಭೋಜನದ ಒಡೆಯ ಗರಳಾಪುರದ ವಾಸ. ಹೌದು. ಭೋಗ ನಂಜುಂಡೇಶ್ವರ. ಆಹಾ. ನಡೆಗಾಡ ನಂಜುಂಡೇಶ್ವರ ನೆಂದಿನಗೂಡಿನಲ್ಲಿ ಸ್ವಾಮಿಯವರು. ಹೌದಪ್ಪ. ಬಲಗಡ ದುಂಡಿ ದೇವಿರ, ಎಡಗಡ ಶೋಮಾಜಮ್ಮ. ಹೌದು. ಇಬ್ಬರ ಮಡದಿರ ಮಧ್ಯೆ ನೆಂದಿನಗೂಡಿನಲ್ಲಿ ಆಹಾ 100 ನಂಕಣದ ಕಲ್ಲುಗುಡಿ ಒಳಗೆ ಮಲಗಿದ್ರಂತೆ. ಹೌದು. ಭೋಗ ನಂಜುಂಡೇಶ್ವರ 100 ನಂಕಣದ ಕಲ್ಲುಗುಡಿ ಒಳಗೆ ಹೊರಗಿರ್ಬೇಕಾದ್ರೆ ಶಿವ ಶಿವ ನಂಜಪ್ಪ ಆಹಾ ಇಬ್ಬರ ಹೆಂಡತಿರ ಮಧ್ಯೆ ಮನಿಕೊಂಡು ನಿದ್ರೆ ಮಾಡ್ತಿದ್ರಂತೆ. ಹೌದಪ್ಪ. ಒತ್ತಲ್ಲ ಒತ್ತಿಲ ಒಳಗೆ ಕೆಟ್ಟಯನ ಕವಳ ಮತ್ತು ರಾತ್ರಿ ನಿಕ್ಷಾತ್ರಿ ಒಳಗೆ. ಹೌದು. ಕಲ್ಲು ನೀರು ಕರಗ ಟೈಮು, ನಿಕ್ಷಾತ್ರಿ ಮದ್ದು ರಾತ್ರಿ. ಶಿವ ಶಿವ. ಕಲ್ಲು ನೀರು ಕರಗ ಟೈಮಲ್ಲಿ ಆಹಾ ಈ ಕಡೆ ಜಗನ್ಮಾತೆ ಮಾತಾಯ ಆಗಿರ್ತಕ್ಕಂತ ತಾಯಿ ಚಾಮುಂಡೇಶ್ವರಿ. ಹೌದಪ್ಪ. ಚಾಮುಂಡವ್ವ ಆ ಅವಳು ಕೂಡ ಈ ಕಡೆ ಮೈಸೂರಲ್ಲಿ ಬೆಟ್ಟದ ಮೇಲೆ ಮಣಗಿದ್ಲಂತಿ. ಹೌದು. ಚಾಮುಂಡವ್ವ ಆ ಚಾಮುಂಡೇಶ್ವರಿ ಅವರು ಹಾಲು ಅನ್ನ ಉಂಡು ಜೇನು ಸಕ್ಕರವ ಸಲ್ಲಿಸಿ. ಹೌದಪ್ಪ. ಅಂಡ ಮಲ್ಲಗ ದುಂಡು ಮಲ್ಲಿಗೆ ತೇರು ಚಾತಕದ ಮಲ್ಲಗ ಶಿಸ್ತಿಗೆ ದಿಂಬನ ಮಾಡಿ. ಹೌದು. ಪಟ್ಟ ಮಂಚದ ಮೇಲೆ ಮನಿಕೊಂಡು ಹೌದು. ಊರಿಗೆ ನಿದ್ರವನ ಮಾಡ್ತಿದ್ರಂತೆ ತಾಯಿ. ಹೌದಪ್ಪ. ಚಾಮುಂಡವ್ವ ಮನಿಕೊಂಡು ನಿದ್ರ ಮಾಡ್ತಿದ್ರಲ್ಲ. ಹೌದು. ಒತ್ತಲ್ಲ ಒತ್ತಿನ ಒಳಗೆ ಕೆಟ್ಟಯನ ಕವಳ ಮದ್ದು ರಾತ್ರಿ ಒಳಗೆ. ಹೌದು. ಈ ಕಡೆ ಚಾಮುಂಡೇಶ್ವರಿ ಆಹಾ ನಂಜನಗೂಡ್ಲಿರ್ತಕ್ಕಂಥ ನಂಜಪ್ಪನ ಮೇಲೆ ಜ್ಞಾನವಾಯಿತು. ಹೌದಪ್ಪ. ನಂಜನಗೂಡಿನಲ್ಲಿರ್ತಕ್ಕಂಥ ನಂಜುಂಡೇಶ್ವರ ನನ್ನ ಅರಮನೆಗೆ ಬರ್ತೀನಿ ಅಂತ ಬಲಗೈ ಮುಟ್ಟಿ ಬಾಸ ಕೊಟ್ಟು. ಹೌದಪ್ಪ. ತಿಂಗಳ ಮೇಲೆ 15 ದಿನ ತುಂಬಿತ್ತಲ್ಲ. ಆಹಾ ಯಾಕೋ ಇನ್ನೂ ಕೂಡ ಬರ್ನಿಲ್ವಲ್ಲ, ಏನವ ಮಾಡ್ಲಿ ನಾನು ಹೌದು ಅಂತೇಳಿ ಚಾಮುಂಡವ್ವ ಹೌದು. ಆ ಪಟ್ಟ ಮಂಚದ ಮೇಲೆ ಮನಿಕೊಂಡು ತಾಯಿ ನಿದ್ದೆ ಮಾಡ್ತಿದ್ಲಲ್ಲ. ಹೌದು. ಆ ನಿದ್ದೆ ಮಾಡುವ ಸಂದರ್ಭದಲ್ಲಿ ಆಹಾ ಕೆಟ್ಟದೊಂದು ಸಪ್ಪನ, ಕೀಳು ಸಪ್ಪನ, ದುರುಸಪ್ಪನ ತಾನು ಕಂಡು. ಹೌದು. ಪಟ್ಟ ಮಂಚದ ಮೇಲೆ ಮಣಗಿರ್ತಕ್ಕಂಥ ತಾಯಿ ಸಪ್ಪನವನ ಯಾವ ರೀತಿಯಾಗಿ ಕಂಡ ಅಂತ ಹೇಳಿದ್ರೆ, ಯಾವ ರೀತಿಯಾಗಿ ಮಣಗಿರ್ತಕ್ಕಂಥ ಪಟ್ಟ ಮಂಚದ ಮೇಲೆ ತಾಯಿ. ಹೌದಪ್ಪ. ಮೈಸೂರು ಬೀದಿ ಒಳಗೆ ತಾಯಿ. ಆಹಾ ಉತ್ತುಮರ ಬೀದಿ ಒಳಗೆ ಹುಟ್ಟುಟ್ಟದ ಮಕ್ಕಳೆಲ್ಲ ಉತ್ತಿಗೆ ತುರುಕಂತ ಸಪನ. ಶಿವ ಶಿವ ತಾನು ಕಂಡ ಚಾಮುಂಡವ್ವ. ಹೌದಪ್ಪ. ಅದು ಅಲ್ಲದೆ ತಾಯಿ ಬಂಡಿಯನ ಕೇರಿ ಒಳಗೆ ಬಂಡಿ ಕಟ್ಟಿ ಊಡತಕ್ಕಂತ ಶಪನ. ಶಿವ ಶಿವ ತಾನು ಕಂಡ ಚಾಮುಂಡವ್ವ. ಹೌದಪ್ಪ. ಅಷ್ಟು ಅಲ್ಲದೆ ಚಾಮುಂಡೇಶ್ವರಿ ಆಹಾ ಪಾಳ್ಯದ ಒಡ್ಡರಿಗೆಲ್ಲ ವಾಂತ್ವೇದಿ ಬಂದು ಜನವೆಲ್ಲ ಸೊತ್ತು ಹೋಗ್ತಕ್ಕಂತ ಸಪನ. ಶಿವ ಶಿವ ಚಾಮುಂಡವ್ವ ಆ ಸಪನನ್ನು ಕಂಡ್ರಂತೆ. ಆಹಾ ಉತ್ತದ ಮೇಗಲ ಕಾಯ ದಗ್ಗನಿ ಕತ್ತಿ ಉರಿಯತಕ್ಕಂತ ಸಪನ ತಾನಾಗಿ ಕಂಡ. ಹೌದಪ್ಪ. ತೂಬುನ್ ಕಲ್ಲು ಸಿಡಿಯ ಸಪನ ಕಂಡ. ಹೌದು. ಅದವಲ್ಲದೆ ಕಣ್ಣಂಬೋಡಿ ಒಳಗಿರ್ತಕ್ಕಂಥ ಗಂಗಡ ಕಾತಿ ಮೇಲೆ ಆವೇಶಿ ಬಂದು. ಶಿವ ಶಿವ ಆ ಒಕ್ಕನ ಹೇಳ್ತಕ್ಕಂಥ ಸಪನ ಚಾಮುಂಡೇಶ್ವರಿ ಕಂಡ್ರು. ಹೌದಪ್ಪ. ಚಾಮುಂಡವ್ವ ಸಪನವನ ಕಂಡು. ಆಹಾ ಅದವಲ್ಲದೆ ತಾಯಿ ಚಾಮುಂಡಮ್ಮ ಇಂತಿಂತ ಸಪನನೆಲ್ಲ ಕಂಡು. ಹೌದಪ್ಪ. ನಂಜನಗೂಡು ಬೀದಿಯಲ್ಲಿ ಆ ದೊಡ್ಡ ಜಾತ್ರೆ ಒಳಗೆ ಮೆರಿತಕ್ಕಂಥ ಗೊಂಬತ್ತೇರು. ಆಹಾ ಹೋಗುವ ಗೊಂಬತ್ತೇರು ಮುರಿದು ಬೀಳತಕ್ಕಂಥ ಸಪನ ಕಂಡ್ಲಂತಿ. ಹೌದಪ್ಪ. ಎಳಿತಕ್ಕಂಥ ಪರ್ಸವೆಲ್ಲ ಒಬ್ರಿಗೊಬ್ಬರು ಕೈ ಕೂಡಿ ಜಗಳ ಆಡ್ತಕ್ಕಂಥ ಶಪನ. ಹೌದು. ರಥದ ಕೂಡಿ ಚಿಲ್ಲಾಡ ಶಪನ. ಹೌದಪ್ಪ. ನಂಜನಗೂಡಲ್ಲಿ ನಂಜಪ್ಪ ಮಡದೋಗ್ತಕ್ಕಂಥ ಸಪನವನಾತ ಕಂಡು. ಹೌದು. ಅವಳು ಗಾಕಿಟ್ಟು ಮೇಲಕ್ಕೆ ಎತ್ತವಳೆ ತಾಯಿ. ಆಗ ಮತ್ತೇನು ತಾಯಿ ನುಡಿದಾಳೋ. ತಂದನಾನ ತಾನ ತಂದನು ತಂದೆ ನಾನ. ತಂದನಾನ ತಾನ ಚಮಾಯೇ ಗಕ್ಕಿಟ್ಟು ಮೇಲಕ್ಕೆ ಅವ್ವ ಎದ್ದು ಕೂತುಕೊಂಡು ಚಾಮುಂಡೇಶ್ವರಿ. ಆಗ ನಾನೇನು ತಾಯಿ ನುಡಿದಾಳೋ. ತಂದನಾನ ತಾನ ತಂದನು ತಂದೆ ನಾನ.
ತಂದನಾನ ತಾನ ಚಮಾಯೇ ಚಾಮುಂಡವ ಪಟ್ಟ ಮಂಚದ ಮೇಲೆ ಕೂತ್ಕೊಂಡು ತಾಯಿ ಹೌದು ಗಕ್ಕಿಟ್ಟು ಮೇಲೆ ಕೆದ್ದು ಕೂತ್ಕೊಂಡು ಸುತ್ತಮುತ್ತ ನೋಡಿ ತಾಯಿ ಆಹಾ ಅಯ್ಯಯ್ಯೋ ಭಗವಂತ ನಾನೇನಪ್ಪ ಇಷ್ಟೊತ್ತನ ರಾತ್ರಿಯಲ್ಲಿ ಹೌದಪ್ಪ ಪಟ್ಟ ಮಂಚದ ಮೇಲೆ ನಾ ಮಣಗಿರ್ಬೇಕಾದ್ರೆ ಆಹಾ ಇಂಥ ಕೆಟ್ಟ ಸಪ್ಪನ ಕೀಳು ಸಪ್ಪನ ದುರುಸಪ್ಪನ ನಾನು ಕಣ್ಣಲ್ಲ. ಹೌದು ನಾನು ಕಂಡಂತ ಸಪ್ಪನ ಯಾರೊಂದಿಗೆ ಹೇಳಬೇಕು ಅಂತ ಹೇಳಿ ಮಾತಾಯಿ ಶಿವ ಶಿವ ಅಣ್ಣನ ಆಸಿಲ್ಲ, ತಮ್ಮನ ಆಸಿಲ್ಲ, ತಾಯಿ ಆಸಿಲ್ಲ, ತಂದೆ ಆಸಿಲ್ಲ, ಹೌದು ಬಂದು ಬೆಳಗದ ಆಸೆ ನನಗಿಲ್ಲ ಹೌದಪ್ಪ ಅಂತ ಪಟ್ಟ ಮಂಚದ ಮೇಲೆ ಕೂತ್ಕೊಂಡು ತಾಯಿ ಚಾಮುಂಡವ್ವ ಯೋಚನೆ ಮಾಡ್ತಿದ್ರಲ್ಲ. ಆಹಾ ಆ ತನ್ನ ತಂಗಿಯನ್ನ ಜ್ಞಾಪಿಸ್ಕೊಂಡ್ರಂತಿ. ಹೌದಪ್ಪ ಮರತಿದ್ದೆ 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 ಅಂತೇಳಿ ಚಾಮುಂಡವ್ವ ಮಾತಾಯಿ ಚಾಮುಂಡವ್ವ ತನ್ನ ತಂಗ ಉದ್ನಳ್ಳೆ ಮಾರ್ಯ ಲಾಲಾಶಿ ಹೋಗೋತಾಳೆ ತಂದಣ್ಣ ತಾನನ ತಂದಣ್ಣ ತಾನನ ತಂದನ ತಂದೆ ನಾನ ತಂದಣ್ಣ ತಾನನ ತಾನಂದೆ ನಾನನ. ಈ ತಾಯಿ ಚಾಮುಂಡೇಶ್ವರಿ ತಂಗಮ್ಮನಾಗಿರ್ತಕ್ಕಂಥವಳ ಉತ್ತಳ್ಳಿ ಮಾರಮ್ಮಣ್ಣ ಲಾಲಾಶಿ ತಾನಾಗಿ ಹೌದು ಜ್ಞಾಪನ ಮಾಡ್ಕೊಂಡ್ಲಂತೆ ಉತ್ತಳ್ಳಿ ಉರುಕಾತಮ್ಮಣ್ಣ. ಹೌದಪ್ಪ ಚಾಮುಂಡೇಶ್ವರಿ ಜ್ಞಾಪನವ ಮಾಡಿಕೊಂಡು ಆಹಾ ಇದು ನನ್ನ ಕಷ್ಟಕ್ಕೆ ಹೊನೆಯಾಗಿರ್ತಕ್ಕಂಥವಳು, ಹೌದು ನನ್ನ ತಂಗಿ ಆಗಿರ್ತಕ್ಕಂಥ ಹುತ್ತಳ್ಳಿ ಮಾರಮ್ಮ ಅಂತಕ್ಕಂಥವಳು ನನ್ನ ಜೊತೆಯಲ್ಲಿದ್ದಾಳೆ. ಹೌದು ಅವಳ ಕಷ್ಟ ಬಂದ್ರೆ ನಾವನೇ ಆಗ್ಬೇಕು, ನನ್ನ ಕಷ್ಟ ಬಂದ್ರೆ ಅವಳು ಹೊಣೆ ಆಗ್ಬೇಕು. ಶಿವ ಶಿವ ನಾವಿಬ್ಬರು ಹೆಣ್ಣಕ್ಕಿ ಗಂಡಕ್ಕಿ ಇದ್ದಂಗೆ. ಹೌದಪ್ಪ ನನ್ನ ತಂಗಿನೇ ನನ್ನ ಬರಮಾಡ ಸರಿ, ಆ ನಾನು ಕಂಡಂತ ಸಪನವನ ನನ್ನ ತಂಗಮ್ಮನಿಗೆ ಹೇಳೋ ಸರಿ ಅಂತೇಳಿ ಹೌದು ಮಾತಾಯಿ ಚಾಮುಂಡೇಶ್ವರಿ ಪಟ್ಟ ಮಂಚವನ ಬಿಟ್ಟು ಹೌದಪ್ಪ ಆವಾಗ ಪಟ್ಟ ಮಂಚವನ ಬಿಟ್ಟು ಆಹಾ ದೇವಸ್ಥಾನ ಬಾಗಿಲಿಗೆ ಬಂದು ಹೌದು ಅಲ್ಲ ನಿಲ್ಲಾನೆ ಬೆಟ್ಟದ ಮೇಲೆ ಬಂದು ನಿಂತುಕೊಂಡು ಆ ಈ ಕಡೆ ಉತ್ತಳ್ಳಿ ಮಾರಮ್ಮನ ಬೆಟ್ಟದ ಕಡೆ ಮೊಕ್ಕೆ ಮಾಡ್ಕೊಂಡು ನಿಂತ್ಕೊಳ್ಳಂತಿ. ಹೌದಪ್ಪ ಉತ್ತಳ್ಳಿ ಮಾರಮ್ಮನ ಬೆಟ್ಟದ ಕಡೆ ಮೊಕ್ಕೆ ಮಾಡ್ಕೊಂಡು ನಿಂತ್ಕೊಂಡು ಆಹಾ ತನ್ನ ತಂಗನ ಯಾವ ರೀತಿಯಾಗಿ ಹಾಲೊಂದು ಆಳ್ತಾ ಇದ್ದಾಳೆ, ಕೂಗೊಂದು ಕೂಗ್ತಾ ಇದ್ದಾಳೆ. ಯಾವ ರೀತಿಯಾಗಿ? ಅವ್ವ ಬೆವ್ರನಲ್ಲೇ ಹುಟ್ಟದವಳೆ, ಬೆವ್ರನಲ್ಲೇ ಬೆಳೆದವಳೆ, ಬಾರೋವ ನೀನು ನನ್ನ ತಂಗ ತಂದನಾನ ತಾನ ತಂದನ ತಂದೆ ನಾನ ತಂದನಾನ ತಾನ ರಂಗಮ್ಮ ಅವ್ವ ಬಾರೋವ ನೀನು ನನ್ನ ತಂಗ ಉತ್ತಳ್ಳಿ ಮಾರಿ ಎಂದು ಅವಳ ತಂದ ಲಾಲಾಶಿಕಾಗವಳ ತನ್ನ ನಾನ ತಾನ ತಂದನ ತಂದೆ ನಾನ ತಂದನಾನ ತಾನ ಚಮಾಯೇ ಅವ್ವ ಎದ್ದು ಬಾರವೋ ಮುದ್ದು ನನ್ನ ತಂಗ ಉತ್ನಳ್ಳಿ ಮಾರಿ ಎಂದು ತಂಗ ಲಾಲಾಶಿ ಕೂಗವಳೆ. ತಂದನಾನ ತಾನ ತಂದನ ತಂದೆ ನಾನ ತಂದನಾನ ತಾನ ನಂಗಮ್ಮ ಏನವ ತಂಗಮ್ಮ ಬೆವ್ರನಲ್ಲಿ ಹುಟ್ಟದವಳೆ, ಬೆವ್ರನಲ್ಲಿ ಬೆಳೆದಂತ ನನ್ನ ತಂಗ ಹೌದಪ್ಪ ಉತ್ನಳ್ಳಿ ಉರುಕಾತಮ್ಮ. ಆಹಾ ತಂಗಮ್ಮ ಹೌದು ನಾನು ನಿಮ್ಮಕ್ಕ ಚಾಮುಂಡೇಶ್ವರಿ ನಿನ್ನನ್ನ ಕೂಗ್ತಾ ಇದ್ದೀನಿ. ಹೌದಪ್ಪ ಬಾರಮ್ಮ ತಂಗಿ, ಆಹಾ ಬವ್ವ ತಂಗಮ್ಮ ಅಂತೇಳಿ ಕೂಗುದ್ಲಂತಿ. ಯಾರು? ಆ ಚಾಮುಂಡೇಶ್ವರಿ. ಹೌದು ಚಾಮುಂಡೇಶ್ವರಿ ಕೂಗದಾಗ ತಾಯಿ ಆ ಉತ್ತನಳ್ಳಿ ಉರುಕಾತಮ್ಮ ಅವಳು ಕೂಡ ಪಟ್ಟ ಮಂಚದ ಮೇಲೆ ಮಣಗಿದ್ಲಂತೆ ಮಾತಾಯಿ. ಶಿವ ಶಿವ ಅಕ್ಕ ಕೂಗುತ್ತಕ್ಕಂಥ ಕೂಗಿನೆಲ್ಲ ಜ್ಞಾನಾಶಿ ಕೇಳಿದ್ಲಂತೆ. ಹೌದು ಅಬ್ಬಬ್ಬಬ್ಬಾ, ಆಹಾ ಇಷ್ಟೊತ್ತಿನ ರಾತ್ರಿಯಲ್ಲಿ ಕಲ್ಲೀರು ಕರಗಟ್ಟೈಮು ನಿಕ್ಷಾತ್ರಿ ಮದ್ದು ರಾತ್ರಿಯಲ್ಲಿ ಹೌದು ಈ ರೀತಿಯಾಗಿ ನನ್ನ ಕೂಗ್ತಕ್ಕಂಥವ್ರು ಯಾರು? ಆಹಾ ಹಾಲೊಂದು ಹಾಲಿ ಕೂಗೊಂದು ಕೂಗಿ ನನ್ನನ್ನ ಇಷ್ಟು ರೀತಿಯಾಗಿ ನನ್ನ ಕೂಗವ್ರು ಯಾರು ಹೌದಪ್ಪ ಅಂದ್ಬಿಟ್ಟು ಪಟ್ಟ ಮಂಚದ ಮೇಲೆ ಎದ್ದು ಕೂತ್ಕೊಳ್ಳಂತೆ ತಾಯಿ. ಆ ಯಾರು? ಉತ್ತನಳ್ಳಿ ಉರ್ಕಾತಮ್ಮ. ಹೌದಪ್ಪ ಅಕ್ಕನು ಕೂಗುದು ಕೂಗ ಮೇಕೆ ಬಲ್ದ ಮಗಲಾಗೆತ್ತು ಪಟ್ಟ ಮಂಚದ ಮೇಲೆ ಎದ್ದು ಕೂತ್ಕೊಂಡಾಗ ಆಹಾ
ಚಾಮುಂಡೇಶ್ವರಿ ತಂಗಮ್ಮನ್ನ ಕರೆದು ಬಿಟ್ಟು ತನ್ನ ಅರಮನೆಗೆ ಬಂದ್ಬಿಟ್ಟ. ಹೌದು ಅರಮನೆಗೆ ಬಂದಾಗ ಮಾತಾಯಿ ಚಾಮುಂಡೇಶ್ವರಿ ಹೌದಪ್ಪ. ಉತ್ತರಳ್ಳಿ ಆಗಿರ್ತಕ್ಕಂತ ವೃಕಾತವ್ವ ಆಹಾ ಪಟ್ಟ ಮಂಚದವನ ಬಿಟ್ಟು ಮೇಲೆ ಕೆದ್ದು, ಹೌದು ನಾನು ಇದೇ ಪ್ರಕಾರವಾಗಿ ಹೋದ್ರೆ ಆಹಾ ನಮ್ಮ ಅಕ್ಕನ ನೀನ್ ತಿಳ್ಕೊಳ್ಳಲ್ಲ, ಹೌದು ನಾನು ಅಕ್ಕನ ಹತ್ರಕ್ಕೆ ನಾಯಿಗೆ ಹೋಗೋ ಸರಿ ಇಲ್ಲ ಅಂತೇಳಿ ಆ ಸ್ನಾನದ ಮನೆಗೆ ಬಂದು ಮೀದು ಸ್ನಾನ ಮಾಡಿ ಮಡಿ ಬಟ್ಟೆಗಳ ಉಟ್ಕೊಂಡು ಶಿವ ಶಿವ ಮಾತಾಯಿ ಉತ್ತಳ್ಳಿ ಉರ್ಕಾತಮ್ಮ ಅಕ್ಕನ ದಂಡಕ್ಕೆ ಬರಬದಕ್ಕಾಗಿ ಆಹಾ ಯಾವ ಪ್ರಕಾರವಾಗಿ ಬರ್ತಾ ಇದ್ದಾಳೆ, ಯಾವ ರೀತಿಯಾಗಿ ಶೃಂಗಾರವಾಗ್ತಾ ಇದ್ದಾಳೆ. ಆ ಪಟ್ಟೆಯ ಸೀರೆ ಉಟ್ಟು ಪಟ್ಟೆಯ ಉಟ್ಟು ಪಟ್ಟೆಯ ಸೀರೆಯ ಉಟ್ಟು ಮುಗ್ಗಿನ ರೋಕಾವ ತೊಟ್ಟು ಅರಸಿನ ಕುಂಕುಮ ಹಾಕಿ ಬಾಚಿ ಬೈತಲವ ತೆಗೆದು ಎಸಲು ಬುಗುಡಿಯ ಊರೇ ಒಜ್ಜುರದ ವಾಲೆ ಧರಿಸಿ ಮೂಗಿನ ಮುಗತಿ ಧರಿಸಿ ಕೈನ ಬಳೆಗಳ ಧರಿಸಿ ಕಾಲಿನ ಚೇನ ಧರಿಸಿ ಉತ್ತನಳ್ಳಿ ಉರಕ ತಮ್ಮ ಮಲ್ಲಿಗೆ ಹೂವ ಮುಡಿದು ಮನ ತುಂಬ ಮುಡಿಕೊಂಡು ನಳ್ಳಿ ಉರಕ ತಮ್ಮ ನಿಲ್ಗನಾಡಿ ಮನ ಹತ್ರಕ ಓಡೋಡಿ ಬಂದಾಳೆ ತಂದಣ್ಣ ತಾನನ ತಂದಣ್ಣ ತಾನನ ತಂದಣ ತಂದೆ ನಾನಾ ತಂದಣ್ಣ ತಾನನ ತಾನಂದೆ ನಾನನ. ಉತ್ತರಲ್ಲಿ ಉರ್ಕ ತಮ್ಮ ನಿಲ್ಗನಾಡಿ ಮನಕ್ ಬಂದ್ ನಿಂತ್ಕಂಡ. ಹೌದು ಕೀಚೆ ಬಾಚೆ ಬೈತಲ ತೆಗೆದು ಎಸುಲು ಬುಗುಡಿಯ ಧರಿಸಿ ಹೌದಪ್ಪ ಅರಿಶಿನ ಕುಂಕುಮ ಮಲ್ಲಿಗೆ ಹೂವ ಮಂಡ ತುಂಬ ಮುಡ್ಕೊಂಡು ಶಿವ ಶಿವ ಒಜ್ಜುರದ ವಾಲೆ ಮೂಗಿನ ಮುಕ್ತಿ ಕೈನ ಬಡ ಕಡಗ. ಆವಾಗ ತಾಯಿ ಶಿಸ್ತು ಶೃಂಗಾರವಾಗಿರ್ತಕ್ಕಂಥ ಇದನ್ನ ಹೌದಪ್ಪ ನಿಲ್ಗನಾಡಿ ಮನ ಒಳಗೆ ತನ್ನ ರೂಪನ್ನ ತಾನೇ ನೋಡಿದಂತೆ. ಹೌದು ಅಯ್ಯೋಯ್ಯೋ ಆಹಾ ಈ ಪ್ರಕಾರವಾಗಿ ನಾನು ಬಣ್ಣ ಹುಟ್ಟಿ ಬಳಗಳ ತೋಡಿಸಿ ತೋಟ್ಕೊಂಡು ನಮ್ಮ ಅಕ್ಕನಾಗಿರ್ತಕ್ಕಂಥ ಚಾಮುಂಡಮ್ಮನ ನಾನು ಅರಮನೆಗೆ ಹೋಗ್ತಾ ಇದ್ದೀನಿ. ಹೌದು ಅವಳು ಕಷ್ಟಕ್ಕೆ ಕರೆದಳು, ಹಾ ಸುಖಕ್ಕೆ ನನ್ನ ಕರೆದಳು. ಹೌದು ನನ್ನ ಅನ್ನ ಚಂದ ನೋಡಿ ನಮ್ಮ ಅಕ್ಕ ನನ್ನ ಏನ್ ತಿಳ್ಕೊಳ್ಳಲ್ಲ. ಆಹಾ ಈ ರೀತಿಯಾಗಿ ಹೋಗೋದು ಸರಿಯಿಲ್ಲ ಅಂತೇಳಿ ತಾಯಿ ಉತ್ತರಳ್ಳಿ ಉರ್ಕಾತಮ್ಮ ಹೌದಪ್ಪ ಒಜ್ಜುರದ ವಾಲೆ ಮೂಗಿನ ಮುಕ್ತಿನೆಲ್ಲ ಕಳೆದು ಆವಾಗ ಎತ್ತಿ ನಡುಮಣಿಯಲ್ಲಿ ಮಡಗಿ ಹೌದು ಅಕ್ಕನ ದಂಡಕ್ಕೆ ಬರ್ತಿರುವಳಂತಿ. ಹೇಗೆ ಉತ್ತಳ್ಳಿ ಮಾರಮ್ಮನ ಬೆಟ್ಟವನ ಬಿಟ್ಟು ಬೆಟ್ಟವ ಹತ್ತುತ್ತ ಅವಳು ಬೆಟ್ಟವ ಇಳಿಯುತ್ತ ದಂಡಕ್ಕೆ ಬರುವಳೆ. ತಂದನಾನ ತಾನ ತಂದನ ತಂದೆ ನಾನ ತಂದನಾನ ತಾನ ತಾಯಮ್ಮ ಅಪರಂಜಿ ಮಂಡ ಒದರುತ್ತ ಉತ್ನಳ್ಳಿ ಮಾರವ್ವ ಅವಳು ಗಡಗಡನೆ ಬೆವರ ತೊಡೆಯುತ್ತ ತಂದನಾನ ತಾನ ತಂದನ ತಂದೆ ನಾನ ತಂದನಾನ ತಾನ ತಾಯಮ್ಮ ಬೆಟ್ಟ ತಗೊಂಡು ಬೆಟ್ಟ ಇಳುಕೊಂಡು ಹೌದು ಅಪರಂಜಿ ಮಂಡವನ ಒದರುತ್ತ ಮಾತಾಯಿ ಹೌದಪ್ಪ ಕುರು ಬೆವ್ರನ್ನ ಬೆವರುತ್ತಾ ತೊಡೆಯುತ್ತಾ ಬೆಟ್ಟ ಹತ್ಕೊಂಡು ಚಾಮುಂಡಮ್ಮನ ದೇವಸ್ಥಾನ ಬಾಗಿಲಿಗೆ ಬಂದ್ರಂತಿ. ಹೌದು ಚಾಮುಂಡವ್ವ ತಂಗ ಕರೆದು ಬಿಟ್ಟು ಆಹಾ ಪಟ್ಟ ಮಂಚದ ಮೇಲೆ ಹೋಗಿ ಕೂತಿದ್ರಂತೆ ಚಾಮುಂಡೇಶ್ವರಿ. ಹೌದಪ್ಪ ಪಟ್ಟ ಮಂಚದ ಮೇಲೆ ಚಾಮುಂಡವ ಹೋಗಿ ಕುಳಿತಿರ್ಬೇಕಾದ್ರೆ ಈ ಕಡೆ ಉತ್ತನಳ್ಳಿ ಉರ್ಕಾತವಾಗಿರ್ತಕ್ಕಂಥವಳು ಬಂದು ತಾಯಿ ಹೌದಪ್ಪ ಆವಾಗ ತನ್ನ ಚಾಮುಂಡಮ್ಮನ ಬಾಗಿಲ ಕದವನ ಪಟ್ಟ ಪಟ್ಟ ಪಟ್ಟನಿ ತೊಟ್ಟದ್ಲಂತಿ. ಶಿವ ಶಿವ ಅಕ್ಕಯ್ಯ ಅಕ್ಕಯ್ಯ ಹೌದು ನಾನು ಬಂದಿದ್ದೀನಿ ಬಾಗಿಲು ತೆಗಿಯವ ಅಂದ್ರಂತಿ. ಹೌದಪ್ಪ
ಉತ್ತಳ್ಳಿ ಮಾರಮ್ಮ ಯಾವಾಗ ಅಕ್ಕ ಅಂತ ಕೂಗಿದ್ರು ಆ ಈ ಕಡೆ ಚಾಮುಂಡೇಶ್ವರಿ ಪಟ್ಟ ಮಂಚದ ಮೇಲೆ ಕೂತಿರ್ತಕ್ಕಂಥ ತಾಯಿ ಹೌದು ಅಯ್ಯಯ್ಯೋ ನನ್ನ ತಂಗಮ್ಮ ಬಂದವಳಿ ಅಂತೇಳಿ ಹಾ ಪಟ್ಟ ಮಂಚವಣ ಬಿಟ್ಟು ಹೌದಪ್ಪ ತೂಗುತ್ತಾ ಬಾಗುತ್ತಾ ಹೋಗುತ್ತಾ ಬಾಗುತ್ತಾ ತುಳುಕುತ್ತಾ ಬಾಗುತ್ತಾ ಅವಳು ವಜ್ರದ ತಾಳ ತಗದು ತಂಗಮ್ಮನ ಬೊಗ್ಗು ಬೊಗ್ಗಿ ನೋಡುತ್ತಾಳೆ ತಂದಣ್ಣ ತಾನನ ತಂದಣ್ಣ ತಾನನ ಕಂದನ ತಂದೆ ನನ ತಂದಣ್ಣ ತಾನನ ಪ್ರಾಣವಳು ಚಾಮುಂಡವ್ವ ಚಾಮುಂಡೇಶ್ವರಿ ಎಡಗೈಲಿ ಕದ ಹುರ್ಕೊಂಡು ಹೌದು ವಜ್ರದ ತಾಳವ ಬಲಗೈಲಿ ತಗದು ಆಹಾ ಬೊಗ್ಗು ನೋಡಲಂತೆ ಉತ್ನಳ್ಳಿ ಉರ್ಕಾತಮ್ಮನ ಹೌದಪ್ಪ ಅಯ್ಯಯ್ಯೋ ತಂಗಿ ಆ ಏನವ ತಂಗಮ್ಮ ಈಗ ಬಂದೇನೋ ತಂಗಿ ಆಹಾ ಬಾರವ ಅಂತೇಳಿ ಹೌದಪ್ಪ ತಂಗಮ್ಮನ ಕೈ ಹಿಡ್ಕೊಂಡು ಒಳಗಡೆ ಕರ್ಕೊಂಡ ಆ ಚಾಮುಂಡೇಶ್ವರಿ ಒಳಗಡೆ ಕರೆದು ಕುಂಡ್ರಿಸ್ಕೊಂಡು ಪಟ್ಟ ಮಂಚದ ಮೇಲೆ ಅಕ್ಕ ತಂಗಿದ್ರು ಇಬ್ರು ಸಮವಾಗಿ ಕೂತ್ಕೊಂಡ್ರಂತೆ ಹೌದಪ್ಪ ಅಕ್ಕ ತಂಗಿದ್ರು ಇಬ್ರು ಸಮವಾಗಿ ಕೂತ್ಕೊಂಡು ಕಷ್ಟ ಸುಖ ಮಾತನಾಡ್ತಾರೆ ಏನವ್ವ ತಂಗಮ್ಮ ನೋಡು ಆಹಾ ಈಗ ಬಂದು ಏನವ್ವ ಚೆಂದಾಗಿದೀಯ ಅಂದ್ರಂತೆ ಹೌದಪ್ಪ ಅಲ್ಲ ಕಕ್ಕ ಚಾಮುಂಡೇಶ್ವರಿ ನಾ ಚೆಂದಾಗಿರೋದಂಗಿರ್ಲಿ ಹಾ ನೀನು ಯಾವತ್ತೂ ನನ್ನ ಬರಮಾಡದಿದ್ದವಳು ಆ ಇವತ್ತು ಈ ರೀತಿಯಾಗಿ ನನ್ನನ್ನು ನೀನು ಬರಮಾಡದಿಲ್ಲಕ್ಕ ಹೌದಪ್ಪ ಏನವ ಕಾರಣ ಏನಾಗ್ತವ ನಿನಗೆ ಆಹಾ ಯಾಕವ ನಡುಬೆಟ್ಟದ ಮೇಲೆ ಒಬ್ಬಳೆ ಬಂದು ಅಷ್ಟೊತ್ತನ ರಾತ್ರಿಯಲ್ಲಿ ನನ್ನ ಕೂಗುದಿಲ್ಲ ಆ ಯಾಕವ ಅಂದ್ರಂತಿ ಆ ಅಯ್ಯಯ್ಯೋ ತಂಗಮ್ಮ ನಾನು ಏನು ಹೇಳಿ ತಂಗಮ್ಮ ಹೌದಪ್ಪ ಯಾಕಕ್ಕಯ್ಯ ಅಂತ ಹೇಳ್ದ ಆ ನೋಡವ ತಂಗಮ್ಮ ನಿನ್ನನ್ನ ಯಾತಕ್ಕೋಸ್ಕರವಾಗಿ ಕೂಗ್ದಿ ಅಂತ ಹೇಳಿದ್ರೆ ನೋಡು ಹೌದು ನೆಂಜನಗೂಡಲ್ಲಿ ಇರ್ತಕ್ಕಂಥ ನಂಜುಂಡೇಶ್ವರನ ಆಗಿರ್ತಕ್ಕಂಥ ಇವರು ಹೌದಪ್ಪ ನಿಮ್ಮ ಬಾವ ನಂಜುಂಡೇಶ್ವರ ಆ ಅಲ್ಲ ನನ್ನನ್ನ ಬತ್ತೀನಿ ಕಾಣಿ ನಿನ್ನ ಮನೆಗೆ ಅಂತೇಳಿ ನನಗ ಬಲಗೈ ಕೊಟ್ಟು ಬಾಸ ಕೊಟ್ಟು ತಿಂಗಳ ಮೇಲೆ 15 ದಿನ ಆಯ್ತು ಹೌದಪ್ಪ ತಿಂಗಳ ಮೇಲೆ 15 ದಿನ ಆಗಿದ್ರು ಆ ಅವರಿಬ್ಬರು ಎಡ್ತಿರ ಬಿಟ್ಟು ನನ್ನ ಮೈಸೂರಿಗೆ ಬರ್ನಿಲ್ಲವಲ್ಲವ್ವ ಹೌದಪ್ಪ ಅದಕ್ಕೇನಾಗ್ತವ ಆ ನೋಡು ತಂಗ ಹಾಲು ಅನ್ನ ಉಂಡು ಜೇನು ಸಕ್ಕರ ಸಲಸ್ಕೊಂಡು ಅಂಡ ಮಲ್ಲಗ ದುಂಡು ಮಲ್ಲಿಗೆ ಹೌದು ತೇರು ಚಾತಕದ ಮಲ್ಲಿಗೆನೆಲ್ಲ ಶಿಸ್ತಿಗಿಂದಿಂಬನ ಮಾಡಿ ಪಟ್ಟ ಮಂಚದ ಮೇಲೆ ಮನಿ ಕಣ್ಣಿದ್ದ ಮಾಡ್ತಿದ್ದಿ ಹೌದು ಅಮ್ಮ ಶಕ್ಕಂ ಸಮ್ರಾತ್ರ ಒಳಗೊಂದು ಸಪನ ಕಂಡಿ ಆ ಆ ಸಪನ ಕಂಡು ನನಗೆ ತುಂಬಾ ಬಾಯಿವಾಯ್ತು ಅಂತ ಹೇಳಿದ್ರಂತೆ ಹೌದಪ್ಪ ಅದವಲ್ಲದೆ ನೋಡವ ತಂಗಮ್ಮ ನನ್ನ ಕಷ್ಟ ಬಂದ್ರೆ ಒಣೆಯಾಗವ್ರು ಯಾರೂ ಇಲ್ಲ ಹೌದು ಅದವಲ್ಲದೆ ಆ ನಮಗೆ ಅಣ್ಣನ ಆಸಿಲ್ಲ ತಮ್ಮನ ಆಸಿಲ್ಲ ತಾಯಿ ಆಸಿಲ್ಲ ಹೌದಪ್ಪ ನಿನ್ನ ಬಿಟ್ರೆ ನನಗೆ ಯಾರವ ಗತಿ ಆಹಾ ಅದಕ್ಕೋಸ್ಕರವಾಗಿ ನೀನನ್ನ ಬರಮಾಡ್ದಿ ಅಂತ ಹೇಳಿದ್ರಂತೆ ಹೌದಪ್ಪ ಅಲ್ಲಕ್ಕ ಕಾಯಿ ಏನಕ್ಕ ನೀ ಸಪನ ಕಂಡಿ ಆ ನೋಡವ ತಂಗಮ್ಮ ನಾನು ಏನಂತ ಸಪನ ಕಂಡಿ ಅಂತ ಹೇಳಿದ್ರೆ ಹೌದು ಮಾಸ್ಟರ್ ಅವರೇ, ತಾವು ಈಗ ಹಾಡದಂತಹ ನಂಜುಂಡ ಮತ್ತು ಚಾಮುಂಡಿಯರ ಪ್ರಣಯ ಪ್ರಸಂಗ ಅದು. ಹೌದು ಸರ್. ಇವರಿಬ್ಬರು ಗಾಂಧರ್ವ ವಿಧಿಯಿಂದ ಮದುವೆಯನ್ನ ಮಾಡಿಕೊಂಡು ಕೆಲ ಕಾಲ ಚಾಮುಂಡಿ ಬೆಟ್ಟದಲ್ಲಿ ಇರ್ತಾರೆ. ತದನಂತರದಲ್ಲಿ ನಂಜನಗೂಡಿಗೆ ನಂಜುಂಡೇಶ್ವರ ವಾಪಸ್ ಆಗ್ತಾನೆ. 3 ತಿಂಗಳಾದರೂ ಕೂಡ ಚಾಮುಂಡಿಯ ಕಡೆಗೆ ಅವನ ಗಮನ ಇರೋದಿಲ್ಲ. ಆಗ ತನ್ನ ತಂಗಿ ಉತ್ತನಳ್ಳಿ ಮಾರಿಯನ್ನ ಪ್ರಣಯದ ರಾಯಭಾರಿಯನ್ನಾಗಿ ನಂಜನಗೂಡಿಗೆ ಕಳಿಸ್ಕೊಡ್ತಾಳೆ ಚಾಮುಂಡಿ. ಈ ತರದ ಒಂದು ಪ್ರಸಂಗವನ್ನ ತಾವು ಹಾಡಿದ್ರಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಂಜುಂಡೇಶ್ವರನ ಕಾವ್ಯವನ್ನ ಹಾಡಿದ ಕಲಾವಿದರು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹಳೇಪುರ ಮಾದಶೆಟ್ಟಿ, HR ಮಾದೇಶ್ ಹಾಗೂ ನಾಗರಾಜು. ಜನಪದ ಗಾಯಕರ ಪದ ಪಾದ ಹಳ್ಳಿ ಹಾಡು ಕೇಳಿದಿರಿ.